ಮುಖ್ಯಮಂತ್ರಿ ಮನೆ ಕಡೆ ಹೋಗ್ತೇನೆ. ನಾನು ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾವು ಮುಖ್ಯಮಂತ್ರಿಗಳ ಮನೆ ಕಡೆ ಹೋಗ್ತಾ ಸಿಎಂ ಮನೆ ಕಡೆ ಹೋದ್ರೆ ಯೋಚನೆ ಮಾಡಬೇಕಾರೆ ಹುಷಾರಣ್ಣ, ಬಿದ್ಬಿಟ್ಟಿರೋ, ಸಾಕಂಡ್ರು ಬಿದ್ಬಿಟ್ಟಿರೋ, ಬಿಡ್ರೋ, ನಾವು ಹೋಗ್ತೀವಿ. LIG ಹೋಗ್ತಾ ಇದೀವಿ. LIG ಬಿಟ್ಬಿಡಿ, LIG ಬಿಟ್ಬಿಡಿ ನಮ್ಗೆ, LIG ಬಿಟ್ಬಿಡಿ ನಮ್ಗೆ. ಬಿಡ್ರಿ, LIG ಹೋಗ್ತಿದ್ದೀವಿ, ಬಿಡ್ರಿ ಬಿಡ್ರಿ. ಶಾಸಕ ವಿ ಸುನೀಲ್ ಕುಮಾರ್ ಅವರಿದ್ದಾರೆ ಸರ್. ಇವತ್ತಿನ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿ ಮುಟ್ತಾ ಅಂತ? ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುತ್ತೇನಕ್ಕಿಂತ ಒಂದು ಜಡ್ಡು ಕಟ್ಟಿದಂಥ ಸರ್ಕಾರ ಇದು. ಯಾವ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸರ್ಕಾರ ಬಿಡೋದಿಲ್ಲ. ಯಾವ ಹಗರಣಗಳು ನಡೆದಾಗಲೂ ಕೂಡ ಏನೂ ಆಗಿಲ್ಲ ಅಂತೇಳಿ ಸಮರ್ಥನೆ ಮಾಡಿಕೊಳ್ಳುವಂಥ ಸರ್ಕಾರ. ಹಾಗಾಗಿ ಇದನ್ನು ಜಡ್ಡು ಕಟ್ಟಿದಂಥ ಸರ್ಕಾರಕ್ಕೆ ಇದು ತಲುಪಿದೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ನಮ್ಮ ವಿರೋಧ ಪಕ್ಷವಾಗಿ ಒಬ್ಬ ಶಾಸಕರಾಗಿ ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ಆರಂಭ ಮಾಡಿದ್ದೇವೆ, ಇದನ್ನು ಮುಂದುವರಿಸ್ತೇವೆ. ಈಗ ವಾಲ್ಮೀಕಿ ನಿಗಮ ಅಕ್ರಮ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಕೇಳ್ತಾ ಇದ್ದೀರಾ. ಅದರ ಬೆನ್ನಲ್ಲೇ ಮೂಡಾ ಪ್ರಕರಣ ಕೂಡ ಬಯಲಿಗೆ ಬಂದಿದೆ. ಎರಡನ್ನೂ ಒಟ್ಟಿಗೆ ಯಾವ ರೀತಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತೀರಾ ಅಂತ? ಅಲ್ಲ, ಇದೊಂದು ಹಗರಣಗಳ ಸರ್ಕಾರ. ಹಗರಣಗಳ ಸರದಾರ ಯಾರು ಅಂತ ಕೇಳಿದರೆ ಸಿದ್ದರಾಮಯ್ಯ. ಒಂದೆರಡು ಹಗರಣಗಳಲ್ಲ, ಒಂದು ವರ್ಷದಲ್ಲಿ 10 ಹಗರಣಗಳು ಎಲ್ಲ ಇಲಾಖೆಗಳಲ್ಲಿ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಬೆಂಬಲ ಇಲ್ಲದೆ ಇಷ್ಟು ಹಗರಣಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೋ ಒಂದು ಇಲಾಖೆಯಲ್ಲೇ ನಡೆದಂಥ ಹಗರಣ ಅಂತೇಳಿ ನಾವು ಕೈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆರ್ಥಿಕ ಇಲಾಖೆಯಲ್ಲೇ 187 ಕೋಟಿ ರೂಪಾಯಿ ಬೇನಾಮಿ ಹೆಸರಿನಲ್ಲಿ ವಾಲ್ಮೀಕಿ ನಿಗಮದಲ್ಲಿ ವರ್ಗಾವಣೆ ಆಗಿದ್ದು. ಇನ್ನೊಂದು ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆನಲ್ಲೇ ಮೂಡಾದ ಹಗರಣ ಆಗಿರೋದು, ಅವ್ರ ಕುಟುಂಬದವರಿಗೆ ಸೈಟ್ ಸಿಕ್ಕಿರೋದು. ಈಗ ನನಗೆ ಅನಿಸುತ್ತೆ ಮುಖ್ಯಮಂತ್ರಿಗಳು ಪದೇ ಪದೇ ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದು ಅಂತಂದರೆ ಸೈಟ್ ಹಂಚಿಕೆಗೋಸ್ಕರನೇ ಪದೇ ಪದೇ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ಹಾಗಾಗಿ ಎರಡೂ ಹಗರಣಗಳಲ್ಲಿ ಅವರೇ ಪ್ರಮುಖವಾದಂಥ ರೂವಾರಿ. ಹಗರಣಗಳ ಸರದಾರ ಯಾರು ಅಂತ ಕೇಳಿದರೆ ಮುಖ್ಯಮಂತ್ರಿಗಳು. ಮೂಡಾ ಪ್ರಕರಣದಲ್ಲಿ ನಿಮ್ಮ ಕಡೆನೇ ತೋರಿಸ್ತಾ ಇದ್ದಾರೆ ಬಿಜೆಪಿಯವರು, ಕಾಂಗ್ರೆಸ್ನವರು. ನಿಮ್ಮದೇ ಅವಧಿಯಲ್ಲಿ ಅಕ್ರಮ ನಿವೇಶನ ಹಂಚಿಕೆ ಆಗಿದ್ದು ಅಂತ. ಇಲ್ಲ, BJPಯ ಕಾಲದ ಯೋಜನೆಗಳನ್ನು ರದ್ದು ಮಾಡಲಿಕ್ಕೆ ಬರ್ತದೆ. BJPಯ ಕಾಲದ NEPಯನ್ನು ರದ್ದು ಮಾಡಿದರು, BJPಯ ಕಾಲದ ಟೆಂಡರ್ಗಳನ್ನು ರದ್ದು ಮಾಡಿದರು, BJPಯ ಕಾಲದ ಅನುದಾನಗಳನ್ನು ವಾಪಸ್ ತೆಗೆದುಕೊಂಡ್ರು. ಅದೆಲ್ಲದೂ ಮಾಡೋದಕ್ಕೆ ಬರುತ್ತೆ, ಈ ಸೈಟನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಮುಖ್ಯಮಂತ್ರಿಗೆ ಬರಲ್ಲ. ನೈತಿಕತೆ ಅಂತಿದ್ರೆ, ಒಬ್ಬ ಮನುಷ್ಯನಿಗೆ ಮೇಲ್ಪಂಕ್ತಿ ಹಾಕಬೇಕು ನೈತಿಕತೆ ಅಂತಿದ್ರೆ 24 ಗಂಟೆ ಒಳಗೆ ಆ ಸೈಟ್ ನನಗೆ ಬೇಡ ಅಂತ ವಾಪಸ್ ಕೊಡಬೇಕಾಗಿತ್ತು. ಯಾವುದೋ ನಿವೇಶನ ಬದಲಿ ನಿವೇಶನವನ್ನು ಅಲ್ಲೇ ತೆಗೆದುಕೊಳ್ಬೇಕು, ಹೃದಯ ಭಾಗದಲ್ಲಿ ತೆಗೆದುಕೊಳ್ಳೋದಲ್ಲ. ಇದು ಆರೋಪ ಬಂದಿರುವಂಥ ವಿಷಯ. ಪ್ರಕಾರವಾಗಿ ಹಂಚಿಕೆ ಆಗಿದೆ ಅಂತ ಕೂಡ ಸಮರ್ಥನೆ ಮಾಡ್ಕೋತಾರೆ. ತನಿಖೆ ಆಗಲಿ ಮತ್ತು ಮುಖ್ಯಮಂತ್ರಿಗಳು ಆ ಚೇರಲ್ಲಿ ಕೂತ್ಕೊಂಡು ಅವ್ರ ಕುಟುಂಬದ ಪರವಾಗಿ ತನಿಖೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಚೇರಿಂದ ಇಳಿದು ಅವ್ರ ಕುಟುಂಬದ ವಿರುದ್ಧ ತನಿಖೆಗೆ ಅವಕಾಶವನ್ನು ಕೊಡಲಿ. ಇದು ಶಾಸಕ ಸುನೀಲ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾಮನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.